ಮಾತಾಡ್ತಾ ಈ ಸರ್ಕಾರ ನಮ್ ಹಣೆ ಬರ ಯಾವ್ದೇ ಪಕ್ಷಗಳಿದ್ರು ಎಲ್ಲಾರ ಕಥೆನೂ ಅದೇ ಮೇಡಮ್. ಪಕ್ಷಗಳು ಬಂದಾಗ ಇವ್ರು ಇದ್ರಲ್ಲ ಅಧಿಕಾರದಲ್ಲಿ ಇವ್ರ ಆಸ್ಪತ್ರೆ ಭಾಗ್ಯ ಕೊಟ್ಟಿದ್ರೆ ಇವತ್ ನಾವೇ ದಶಕದಿಂದ 60 ವರ್ಷದಿಂದ ಯಾರು ಉತ್ತರ ಕನ್ನಡದಲ್ಲಿ ಇವಾಗ ಇಷ್ಟೆಲ್ಲ ಮಾತಾಡಿರಲ್ಲ. ಇಷ್ಟು ಕೇವಲವಾಗಿ ತುಚ್ಛ ರೀತಿಯಾಗಿ ಹೆರಿಗೆ ಆಡಿದ್ಮೇಲೆ ಸ್ಪೆಷಾಲಿಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವರೇ 44 ದಶಕದಿಂದ ಇಲ್ವಾ ಅಲ್ಲಿ? ನನ್ನ ಪ್ರಶ್ನೆ ಅದೇ, ನನಗೆ ಗೊತ್ತಾಗ್ತಿದೆ ಮಾಡಿದ್ದಾರೆ ನಿಮಗೆ. ನೀವು ಯಾವ ರೀತಿ ಧರ್ಮ ಸಂಕಟದಲ್ಲಿ ಇಕ್ಕಟ್ಟಲ್ಲಿ ಸಿಗಾಕೊಳ್ತಾ ಇದೀರಿ ಅಂತ ಗೊತ್ತಾಗ್ತಾ ಇದೆ. ಎಲ್ಲಿ ಲಾಭ ಇದೆಯೋ, ಎಲ್ಲಿ ರಾಜಕಾರಣದಲ್ಲಿ ಬಿಜೆಪಿ ಬೇಳೆ ಬೇಯಿತು ಖಂಡಿತ ಇಲ್ಲ. ಆ ಮಾತು ನಾನು ಕೇಳಕ್ ತಯಾರಿಲ್ಲ. ನಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳಿದೆ, ಕೇಳಕ್ ರೆಡಿ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ 60% ಬರೀ ಇದೇ ರೀತಿ ರಮಂತೆ ತತ್ರ ದೇವತಾ ಅಂತಾರೆ. ಹೆಣ್ಮಕ್ಳನ್ನ ಇವ್ರು ಪೂಜೆ ಮಾಡೋದ್ ಬೇಡ, ಗೌರವ ಕೊಡ್ಲಿ. ಗೌರವ ಇಲ್ದೆಲ್ಲ ಇರೋ ಕಡೆ ದೇವ್ರಲ್ಲ ರಾಕ್ಷಸರು ಬಂದಿಳಿಸ್ತಾರೆ ಅಷ್ಟೇ. ರಾಕ್ಷಸರಿಗೂ ಅದು ಬಿಜೆಪಿಗೂ ಅಲ್ಲ, ಕಾಂಗ್ರೆಸ್ ನೀವೆಲ್ಲರೂ ಸೇರ್ಕೊಂಡು ಮೊದ್ಲು ಮಾಡ್ಬೇಕಾಗಿರೋ ಅದನ್ನ ಮಾಡಕ್ ಹೇಳಿ ಮೇಡಮ್. ಆರೋಗ್ಯ ತಿಂದು ತೇಗ್ತಾ ಇದ್ರಿ ಎಲ್ಲ ಖಾಸಗೀಕರಣ ಮಾಡ್ಕೊಂಡು. ಯಾರನ್ನೋ ಕೇಳ್ಬೇಕು ಮತ್ತೆ. ಪ್ರತಿ ಸಲ ಪಕ್ಷಗಳು ಚೇಂಜ್ ಆದಾಗ ರಾಜಕಾರಣದವ್ರಿಗೆ ಬಿಡುತ್ತಾ? ಸಾಲು ಸಾಲ 100 ಜನ ಸತ್ರಲ್ಲ ಬಾಣಂತಿಯರ ಅವಾಗ. ಮೇಡಮ್, ಅಪರಾಧಗಳ ಸಂಖ್ಯೆ 46% ಒಂದು RCB ಡೇಟಾ ಹೇಳುತ್ತೆ. 46% ಜಾಸ್ತಿ ಆಗಿದೆ. ಏನ್ ಮಾಡೋದು? ಎಷ್ಟು ಮಾತಾಡಿದ್ರೆ ಅರ್ಥ ಆಗ್ತಿಲ್ಲ. ಗೃಹ ಇಲಾಖೆ ಅಂತೂ ಜೀವಂತವಾಗಿ ಇದೆಯೋ ನಮ್ಗೆ. ನೋಡಿ, ದೇಶಪಾಂಡೆ ಅವರು ಅವರ ರಾಜಕೀಯ ಜೀವನ ನೋಡಿದ್ರೆ, ಅವರ ರಾಜಕೀಯ ಉದ್ದಕ್ಕೂ ಪರಿಶೀಲನೆ ಮಾಡಿದ್ರೆ, ಅವರು ಯಾವತ್ತೂ ಕೂಡ ಸಿದ್ಧಾಂತಕ್ಕೆ ಕಡ್ಬಿದ್ದವರಲ್ಲ. ಅವರು ಯಾವ ಕಡೆ ಅಧಿಕಾರ ಸಿಗುತ್ತೋ ಆ ಕಡೆ ವಾಲ್ ಅಂತವ್ರು. ಇಂಥವ್ರಿಂದ ನಾವು ಏನ್ ನಿರೀಕ್ಷೆ ಮಾಡ್ಬೋದು? ಇವಾಗ ಈ ಕಡೆ ಅಧಿಕಾರ ಸಿಗ್ತಾ ಇದೆ, ಈಗ ಚೇರ್ಮನ್ ಆಗಿದ್ದಾರೆ ಅವರು. ಸೊ ಅವರು ಅಧಿಕಾರ ಅಲ್ಲಿ ಬಂದಿದೆ, ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಹೆಣ್ಮಕ್ಳ ಒಂದು ಗೌರವ ಆಗಲಿ ಏನು ಬೇಕಾಗಿಲ್ಲ. ಅವ್ರಿಗೆ ಅಧಿಕಾರ, ಆ ಅಧಿಕಾರ ವ್ಯಾಮೋಹ ಇರೋ ತನಕ ಅವ್ರಿಗೆ ಇದೆಲ್ಲ ಏನು ಹೆಣ್ಣು ಮಕ್ಕಳಾಗ್ಲಿ ನಮ್ಮ ಮಕ್ಕಳಾಗ್ಲಿ ಈ ಥರ ಏನು ಅವ್ರಿಗೆ ಅಸಭ್ಯವಾಗಿ ನಡ್ಕೊಳ್ಳೋದು ದುರಂಕಾರದ ಪರಮಾವಧಿ ಅಂದರೆ ಇದೆ. ಯಾವಾಗ ಯಾರು ಬಂದು ಈ ಥರ ನೋಡಿ, ನಾನು ಹೇಳಿದೆ ಆವಾಗಲೇ 4ನೇ ಪಿಲ್ಲರು ನಿಮ್ಮ ಮಾಧ್ಯಮ ರಂಗ ಅನ್ನೋದು. ಇವರು ಅದರಲ್ಲೂ ಸಂಪಾದಕರಾದಂತಹ ನಿಮ್ಮ ರಾಧಾ ಹಿರೇಗೌಡರು ಬಂದಾಗ ಅವರು ಪ್ರಶ್ನೆ ಮಾಡಿದ್ದಾರೆ ಏನಂತ ನೋಡಿ, ನಮ್ಮ ಈ ಜಿಲ್ಲೆಯಲ್ಲಿ ಈ ರೀತಿಯಾದ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಸರ್. ಅವ್ರು ಏನು ಜವಾಬ್ ಕೊಡಬೇಕಾಗಿತ್ತು, ಏನು ಉತ್ತರ ಕೊಡಬೇಕಾಗಿತ್ತು? ಸರಿ ಅಮ್ಮ, ಅವರ ಒಂದು ಹಿರಿತನಕ್ಕೆ ನಾನು ಹೇಳ್ತಾ ಇರೋದು, ಅವರ ಒಂದು ವಯಸ್ಸಿಗೆ ಹೇಳ್ತಾ ಇರೋದು. ಸರಿ ಅಮ್ಮ, ಇಷ್ಟು ವರ್ಷ ಅಂತೂ ಮಾಡಿಲ್ಲ, ನೀವು ಏನು ಕಟ್ಟಿ ಗುಡ್ಡೆ ಹಾಕಿದ್ದೀರಾ ಅಲ್ಲಿ ಹೇಳಿಬಿಡಿ. ಇಷ್ಟು ವರ್ಷ ಮಾಡಿಲ್ಲ, ಏನೋ ಮಾಡ್ತೀನಿ ಆಯ್ತಮ್ಮ, ನಿಮ್ಮಂಥವ್ರು ಕೇಳಿದ್ದೀರಲ್ಲ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು. ಅದು ಗೌರವ ಉಳಿಸ್ಕೊಳ್ತಾ ಇತ್ತು, ಅದು ಗೌರವ ಆಗ್ತಾಯಿತ್ತು, ಅವ್ರ ಹೆಸರು ಕೂಡ ಏನೋ ಉಳಿತಿತ್ತು. ಆದರೆ ಅವರು ಇಲ್ಲಿ ಹೇಳಿರೋ ರೀತಿ ನೋಡಿದ್ರೆ ಅವರ ವಯಸ್ಸಿಗೆ ಅದು ಹೇಳಬಹುದಾ ಅವರು ಅನ್ನೋದು ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಅವರ ವಯಸ್ಸಿಗೆ ಮಗಳ ಸಂಕುಲ ಅನ್ನೋರಿಗೆ ಮಾನ ಮರ್ಯಾದೆ ಲಜ್ಜೆ ಅನ್ನೋದು ಏನಾದ್ರು ಇದೆಯಾ? ಅವ್ರು ಹೇಳೋದಕ್ಕೆ ಒಳ್ಳೆ ಡೈಲಾಗ್ ನೋಡಿ, ಅದಕ್ಕೆ ಸಾರಿ ಪದ ಬಳಕೆ ಮಾಡಬಾರ್ದು ಇಲ್ಲಿ ಕುತ್ಕೊಂಡು. ಬಟ್ ಅವ್ರು ಮಾಡ್ತಾರದೇನು? ಅವ್ರ ಹೆಸರು ಹೆರಿಗೆ ಆಗ್ಲಿ ಆಮೇಲೆ ನೋಡೋಣ ಅಂದ ತಕ್ಷಣ ಪಟ್ಟಿಯಲ್ಲಿ ರೀತಿಗಳು ಹೇಗಿದಾವೆ ಅಂತಂದ್ರೆ, ಯಾರು ಹೆಣ್ಮಕ್ಳಿಗೆ ಸರಿಯಾಗಿ ಈಗಿನ ಇರೋ ಸಿಚುವೇಶನ್ಸ್ ಗಳಲ್ಲಿ ಯಾರು ಬಾಣಂತಿಯರು ಅವರೆಲ್ಲ ಇದ್ರೂ ಕೂಡ ಅವ್ರಗಳಿಗೆ ಹೊರಗಡೆ ಹೆಣ್ಮಕ್ಳ ಮೇಲೆ ಇರೋ ದೃಷ್ಟಿಗಳೇ ಬೇರೆ ರೀತಿಯಲ್ಲಿ ಇದಾವೆ ಮೇಡಮ್. ಇಲ್ಲ ಅಂತಂದಿದ್ರೆ ಅವ್ರು ಆ ರೀತಿಯಲ್ಲಿ ಆ ಮಾತುಗಳನ್ನ ಮಾತಾಡುವಂತ ನೆಸೆಸಿಟಿ ಇರ್ತಿರ್ಲಿಲ್ಲ. ಅವ್ರು ಆ ತರ ಮಾತಾಡ್ತಾರೆ ಅಂತಂದ್ರೆ ಎಷ್ಟು ಜನ ಹೆಣ್ಮಕ್ಳನ್ನ ಅವ್ರು ವಕ್ರ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಅನ್ನೋದು ಅಲ್ಲಿ ತೋರಿಸುತ್ತಲ್ಲಿ. ಈಗ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲ ನಾಯಕರು ಇದೇ ಸ್ಥಿತಿದಲ್ಲಿ ಇದ್ದಾರೆ. ಅದಕ್ಕಾಗಿ ನೀವು ಎಲ್ಲಿದೆ ನಮ್ಮ ಇದು ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಅನ್ನೋದು ಖಂಡಿತವಾಗಿ ಕುಂಠಿತ ಆಗಿದೆ. ನೀವು ನೋಡಿ,
JDS ಇದ್ದಿದ್ದ ಸಮಯದಲ್ಲಿ ಇವರು ಹೆಣ್ಮಕ್ಳು ಕೇಳ್ತಾ ಇರೋದು ಅನ್ನೋದಕ್ಕೆ 25,000 ಕೋಟಿ ರೈತರಿಗೆ ನಾವು ಸಾಲ ಮನ್ನಾ ಮಾಡಿದ್ದೀವಿ. ಯಾರು ಮಾಡಿದ್ದಾರೆ? ಯಾವ ಪಕ್ಷದವ್ರು ಮಾಡಿದ್ದಾರೆ? ಕುಮಾರಣ್ಣ ಬಿಟ್ರೆ ಯಾರು ಮಾಡಿದ್ದಾರೆ? ಅವ್ರು ಎಷ್ಟು ಆಸ್ಪತ್ರೆಗಳು ನಮ್ ಹಣೆ ಬರ ಮೇಡಮ್ ಎಷ್ಟು ಆಸ್ಪತ್ರೆಗಳು ಕಟ್ಟಿಸ್ಕೊಟ್ಟಿದ್ದಾರೆ ಕರ್ಕೊ ಬಂದಿರೋ ಉದ್ದೇಶ ಈ ವಿಚಾರಕ್ಕೆ ಮಾತಾಡ್ತೀವಿ ಅಂತ ಹೋಗಿ ಬಂದು ನೀವು ರಾಜಕಾರಣ ಎಳಿತೀರಿ ಅಂದ್ರೆ ನಿಮ್ ಬೆಳೆ ಬ್ರೇಕ್ ವಾಪಸ್ ಬೇಗ ಬರ್ತೀನಿ ಕಾಂತಿ ಶೆಟ್ಟಿ ಅವರೇ, ಒಂದು ಬ್ರೇಕ್ ತಗೊಳ್ಳಿ. ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಎಸ್ ಗೋ ಕಾಂತಿ ಶೆಟ್ಟಿ ಅವರು ಇವಾಗ ಇಷ್ಟೆಲ್ಲ ಮಾತಾಡುವಾಗ ನಾನು ಅಲ್ಲಿ ನೋಡಿದೆ ಗ್ಯಾರಂಟಿ ನ್ಯೂಸ್ ಎಲ್ಲ ಬೇರೆ ಮಾಧ್ಯಮಗಳು ಇದ್ರು, ಒಂದು ಬೇರೆ ಹೆಣ್ಮಕ್ಳು ಅಲ್ಲಿ ಇದ್ರು. ಆದ್ರೆ ಒಂದು ಇಲ್ಲಿ ಮಹಿಳಾ ಆಯೋಗ ಅನ್ನೋದು ಇದೆ ಕರ್ನಾಟಕದಲ್ಲಿ. ಸುಮುಟ ಕೇಸ್ ದಾಖಲಿಸ್ಕೊಂಡವ್ರು ಯಾಕೆ ಇದರ ಬಗ್ಗೆ ಮಾತಾಡ್ತಿಲ್ಲ? ಮಹಿಳಾ ಆಯೋಗ ಏನಕ್ಕೆ ಸುಮ್ಮನಿದೆಯಾ? ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಅದು ಪಕ್ಷದ ಪರವಾಗಿರುತ್ತಾ? ಅದು ಅವ್ರ ಪಕ್ಷದ ನಾಯಕರು ಮಾತಾಡಿದ್ರೆ ಸುಮ್ಮನೆ ಇರ್ಬೇಕಾ? ನಾನು ಈ ವಾಹಿನಿ ಮುಖಾಂತರ ಮಹಿಳಾ ಆಯೋಗಕ್ಕೆ ಒತ್ತಾಯಿಸ್ತೀನಿ ಸುಮೋಟೋ ಕೇಸ್ ಹಾಕೊಂಡು ಕೇಸ್ ದಾಖಲಿಸ್ಕೊಂಡು ಇದ್ರ ಬಗ್ಗೆ ಅವರು ಮಾತಾಡಿದ್ದು ತಪ್ಪು ಅಂತ ಅವ್ರು ಹೇಳ್ಬೇಕು. ಒಂದು ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳೋದು ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಮಹಿಳಾ ಇದರಿಂದ ನಾನು ಹೇಳ್ತಿದ್ದೀನಿ, ಖಂಡಿತವಾಗಲೂ ರಾಜಕೀಯ ಅವರು ರಾಜೀನಾಮೆ ಕೊಡ್ಬೇಕಂತ ಒತ್ತಾಯಿಸ್ತೀನಿ ನಾನು. ಇದು ಕೇವಲವಾಗಿ ಒಬ್ರು ಮಹಿಳಾ ಪತ್ರಕರ್ತೆ ಹೇಳಿದಲ್ಲ, ಇಡೀ ನಮ್ಮ ರಾಜ್ಯದ ಮಹಿಳೆಯರಿಗೆ ಮಾಡಿರುವಂತಹ ಅವಮಾನ ಇದು. ಮೇಡಮ್, ಮಹಿಳಾ